ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ದೇವಸ್ಥಾನದಲ್ಲಿ ಹೋಮ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಹೌದು, ನಾವು ಹೋಗಿರೋ ದೇವಸ್ಥಾನ ಬಂದು ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನ ಅಂತ. ನಮ್ಮ ಯೋಗ ಕ್ಲಾಸ್ನ ಹಿರಿಯರಾದ ಅಶ್ವಥ್ ನಾರಾಯಣ್ ಸರ್ ಹಾಗೂ ಅವರ ಧರ್ಮಪತ್ನಿ ಇಬ್ರು ಈ ಒಂದು ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನದಲ್ಲಿ ದುರ್ಗಾ ಹೋಮನ ಏರ್ಪಡಿಸಿದ್ರು. ಹಾಗಾಗಿ ಎಲ್ಲಾ ಯೋಗ ಕ್ಲಾಸ್ ಮೆಂಬರ್ಸ್ನು ಅಲ್ಲಿಗೆ ಇನ್ವೈಟ್ ಮಾಡಿದ್ರು ಅಂತ ನಾವೆಲ್ಲರೂ ಅಲ್ಲಿ ಹೋಗಿದ್ವಿ. ಈ ದೇವಸ್ಥಾನ ಇರೋದು ಬನ್ನರ್ಘಟ್ಟ ರೋಡ್ ಅಲ್ಲಿ ಅಂಡ್ ನಾವೆಲ್ಲ ಇರೋದು AGS ಲೇಔಟ್ ಅಲ್ಲಿ. AGS ಲೇಔಟ್ ಅಲ್ಲಿ ಇರೋ ಎಲ್ಲಾ ದೇವಸ್ಥಾನನೂ ಬಿಟ್ಟು ಬನ್ನರ್ಘಟ್ಟ ರೋಡ್ ಅಲ್ಲಿ ಇರೋ ಈ ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನದಲ್ಲೇ ಯಾಕೆ ಹೋಮ ಮಾಡಿಸ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೀರಾ? ಅದಕ್ಕೆ ಒಂದು ರೀಸನ್ ಇದೆ. ಏನಪ್ಪಾ ರೀಸನ್ ಅಂದ್ರೆ, ಈ ಒಂದು ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನನ ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನಮ್ಮ ಅಶ್ವಥ್ ನಾರಾಯಣ್ ಸರ್ ಹಾಗೂ ಅವರ ಕುಟುಂಬದವರು. ಈ ಪ್ರಕೃತಿಲಿ ಏನೇ ಆಗ್ಬೇಕು, ಏನೇ ನಡಿಬೇಕು ಅಂದ್ರೂ ಪ್ರತಿ ಒಂದಕ್ಕೂ ಒಂದು ಕಾರಣ ಅಂತ ಇರ್ಲೇಬೇಕಲ್ವಾ? ಒಂದು ಉಲ್ಕಡ್ಡಿ ಅಲ್ಲಾಡ್ಬೇಕಂದ್ರೂ ದೇವರ ಅನುಗ್ರಹ ಇರ್ಲೇಬೇಕಂತೆ. ಅಂಥದ್ರಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಸುಮ್ನೆನಾ? ಖಂಡಿತ ದೇವರ ಅನುಗ್ರಹ ಇಲ್ಲದೆ ಇಂಥ ಕೆಲಸಗಳೆಲ್ಲ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಆ ದೇವರ ಪ್ರೇರಣೆಯಿಂದ, ದೇವರ ಕೃಪೆಯಿಂದ ಕೆಲವು ಜನಗಳಿಗೆ ಮಾತ್ರ ಇಂಥ ಶ್ರೇಷ್ಠವಾದ ಕೆಲಸ ಮಾಡಲು ಸಾಧ್ಯ ಆಗುತ್ತೆ. ಅಂಥವರಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಒಬ್ರು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಪ್ರತಿದಿನ ಗಣಪತಿ ನಮಸ್ಕಾರ ಆದ್ಮೇಲೆ ನಮಗೆ 10 ಮಿನಿಟ್ಸ್ ಬ್ರೇಕ್ ಇರುತ್ತೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ. ಈ ಫ್ರೀ ಟೈಮಲ್ಲಿ ರಿಲ್ಯಾಕ್ಸ್ ಮಾಡೋ ಜೊತೆಗೆ ಯಾರಾದ್ರೂ ಏನಾದ್ರೂ ಹೆಲ್ತ್ ಟಿಪ್ಸ್ ಹೇಳೋದಿದ್ರೆ ಅಥವಾ ರಿಲಿಜಿಯಸ್ ಬಗ್ಗೆ ಅವ್ರಿಗೆ ಗೊತ್ತಿರೋಂಥ ಏನಾದ್ರೂ ಅವರೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೋಬಹುದು. ಆಗ ಅಶ್ವಥ್ ನಾರಾಯಣ್ ಸರ್ ಅವರು ಪ್ರತಿಷ್ಠಾಪನೆ ಮಾಡಿದಂತ ಈ ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನದ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಹೇಳೋರು. ಬಟ್ ಇನ್ ಡೀಟೇಲ್ ಅವರು ಹೇಳಿರ್ಲಿಲ್ಲ ಅಂಡ್ ನಮಗೂ ಏನೋ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಈ ತರ ಒಂದು ಪುಣ್ಯ ಕೆಲಸಗಳನ್ನ ಮಾಡ್ಬೇಕಂದ್ರೆ ಖಂಡಿತ ಅದರಿಂದ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಇಂಥ ಕೆಲಸಗಳು ಆಗಲ್ಲ ಅಂತ. ಹಾಗಾಗಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಲಿಕ್ಕೂ ಒಂದು ಕಾರಣ ಇತ್ತು. ಹಾಗಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂತ ಕಾರಣ ನನಗೆ ಗೊತ್ತಿರಲಿಲ್ಲ. ನಮ್ನೆಲ್ಲ ಇನ್ವೈಟ್ ಮಾಡಿದ್ರು. ನನಗೂ ದೇವಸ್ಥಾನ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಸೊ ನಾವೆಲ್ಲ ಅಲ್ಲಿ ಹೋದಾಗ ಸ್ವಲ್ಪ ವಿಡಿಯೋಸ್ ಕೂಡ ಮಾಡ್ಕೊಂಡಿದ್ದೆ ನಾನು ಈ ದೇವಸ್ಥಾನದ ಬಗ್ಗೆ. ಏನಾದ್ರೂ ನನ್ನ ಚಾನಲ್ ಅಲ್ಲಿ ಹೇಳಬೇಕು ಅಂತ, ಬಟ್ ಹೇಳಕ್ಕೆ ಏನು ಗೊತ್ತಿರಲಿಲ್ಲ ನಂಗೆ ಇನ್ಫ್ಯಾಕ್ಟ್ ಇನ್ಫಾರ್ಮೇಶನ್ ಏನು. ಹಾಗಾಗಿ ಇದೊಂದು ಒಳ್ಳೆ ರೈಟ್ ಟೈಮ್ ಸರ್ನ ಕೇಳಕ್ಕೆ ಅಂದ್ಬಿಟ್ಟು ಸರ್ಗೆ ಕಾಲ್ ಮಾಡಿದ್ದೆ. ಆಗ ಅವರೊಂದು ವಿಷಯ ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ, ಯಾಕೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ರು, ಈ ದೇವಿ ದೇವಸ್ಥಾನನೇ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು. ಬಿಕಾಸ್ ಈ ದೇವಿ ಬಂದು ಅವ್ರ ಮನೆ ದೇವರಲ್ಲ. ನಾರ್ಮಲಿ ಯಾರೇ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೂ ಅವ್ರ ಮನೆ ದೇವ್ರುಗಳು ಅಥವಾ ಆ ಗ್ರಾಮದ ದೇವ್ರುಗಳು ಏನಿರುತ್ತೆ ಅದನ್ನ ಮಾಡ್ತಾರೆ. ಮೂಲ ದೇವ್ರುಗಳು ಅವರ ವಂಶಕ್ಕೆ ಏನಾಗಿ ಬಂದಿದೆಯೋ ಅಂತ ದೇವ್ರುಗಳದ್ದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಪ್ರಸನ್ನ ಆದಿಪರಾಶಕ್ತಿ ದೇವರು ಬಂದು ಇವ್ರ ಮನೆ ದೇವರಲ್ಲ. ಆದ್ರೂ ಕೂಡ ಈ ದೇವಿ ದೇವಸ್ಥಾನನ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ, ಇದರಿಂದ ಒಂದು ಚಿಕ್ಕ ಕತೆ ಹೇಳಿದ್ರು ಸರ್. ಅದೇನು ಅಂತ ನಾನು ಬೇಗ ಹೇಳ್ಬಿಡ್ತೀನಿ. ಒಂದು ಸಲ ಸರ್ ಮತ್ತೆ ಅವ್ರ ಕುಟುಂಬದವರು ಎಲ್ಲರೂ ಕೂಡ ಅವಿನ್ಯೂ ರೋಡ್ಗೆ ಹೋಗ್ತಾರೆ ಒಂದು ಬೆಳ್ಳಿ ಅಂಗಡಿಗೆ, ಒಂದು ಬೆಳ್ಳಿ ಏನೋ ಒಂದು ಪದಾರ್ಥನ ತಗೊಳ್ಳಿಕ್ಕೆ. ಆಗ ಸ್ವಲ್ಪ ಅಲ್ಲಿ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ತಾರಂತೆ. ಹಾಗಾಗಿ ಅಲ್ಲಿನ ಓನರ್ ಬಂದು ಒಂದು ಕಾಂಪ್ಲಿಮೆಂಟ್ ಆಗಿ ಒಂದು ಕ್ಯಾಲೆಂಡರ್ನ ಪ್ರೆಸೆಂಟ್ ಮಾಡ್ತಾರಂತೆ. ಒಂದು ದೇವಿದು ಕ್ಯಾಲೆಂಡರ್ನ ಪ್ರೆಸೆಂಟ್ ಮಾಡ್ತಾರೆ. ಅದು ಆಲ್ಮೋಸ್ಟ್ ಒಂದು 3.5 ಅಡಿ ಎತ್ತರ ಆ್ಯಂಡ್ 1.5 ಅಡಿ ಅಗಲ ಇರುತ್ತಂತೆ ಆ ಒಂದು ಕ್ಯಾಲೆಂಡರ್. ಸೊ ಅವ್ರಿಗೂ ಕೂಡ, ಆ ಓನರ್ಗೂ ಕೂಡ ಅಷ್ಟು ಸ್ಪಷ್ಟವಾಗಿ ಹೇಳಲಿಲ್ವಂತೆ ಸರ್ ಅವ್ರಿಗೆ ಇದು ಎಲ್ಲಿಂದ ಬಂತು, ಯಾವ ವಿಚಾರನೂ ಏನು ಹೇಳ್ದಂಗೆ ಸರ್ಗೆ ಸುಮ್ಮನೆ ಒಂದು ಕಾಂಪ್ಲಿಮೆಂಟ್ ರೀತಿಯಾಗಿ ಆ ಕ್ಯಾಲೆಂಡರ್ನ ಕೊಟ್ಟು ತಗೊಳ್ಳಿ ಸರ್, ಇದು ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತ ಕೊಟ್ರಂತೆ. ಸೊ ಅದು ನೋಡಿ ಸರ್ಗೆ ಮತ್ತು ಅವರ ವೈಫ್ಗೆ ತುಂಬ ಇಷ್ಟ ಆಯ್ತಂತೆ. ಆ ದೇವಿ ಮುಖ ಎಲ್ಲ ನೋಡಿ ಅಷ್ಟು ಲಕ್ಷಣವಾಗಿತ್ತಂತೆ. ಸೊ ಅವ್ರೇನು ಮಾಡಿದ್ರು, ಆ ಕ್ಯಾಲೆಂಡರ್ನ ಅದನ್ನು ನೀಟಾಗಿ ಫೋಟೋ ಫ್ರೇಮ್ ಥರ ಮಾಡಿ ಅವ್ರ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಅವ್ರ ಸೊಸೆ ಕೂಡ ಇದಿಷ್ಟ ಆಗಿ, ಅವ್ರ ಸೊಸೆ ಅವರು ಅವರು ಅಬ್ರಾಡಲ್ಲಿದ್ದಾರೆ, ಅವರು ಕೂಡ ಇವತ್ತವರೆಗೂ ಇದೇ ಒಂದು ದೇವಿ ಫೋಟೋನ ಇನ್ನೊಂದು ಕಾಪಿ ತಗೊಂಡು ಅವರು ಕೂಡ ಅದನ್ನೇ ಪೂಜೆ ಮಾಡ್ತಿದಾರಂತೆ. ಸೊ ಇದು ಹೇಗೆ ಅಂದರೆ, ಆಲ್ಮೋಸ್ಟ್ ಒಂದು 20 ಇಯರ್ಸ್ ಈ ದೇವಿ ಫೋಟೋಗೆ ಅವರು ಪೂಜೆ ಮಾಡ್ತಾ ಬರ್ತಾರೆ. ಅಂದರೆ ದೇವ್ರ ಮನೇಲಿ ಇದು ಪರ್ಮನೆಂಟ್ ಆಗಿ ಅವರು ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆಲ್ಸೋ ಈ ದೇವಿ ಫೋಟೋನ ಯಾವಾಗ ಅವ್ರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರಿಗೆಲ್ಲಾನು ಒಂದು ಫಿನಾನ್ಷಿಯಲಿ ಇವ್ರು ತುಂಬಾ ಸ್ಟೇಬಲ್ ಆಗ್ತಾರಂತೆ. ಇವ್ರು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ ಏನೋ ಒಂದು ಆ ದೇವ್ರ ಮೇಲೆ ತುಂಬ ಅಪಾರವಾದಂಥ ಒಂದು ಪ್ರೀತಿ ಭಕ್ತಿ ಎಲ್ಲನೂ ಇರುತ್ತೆ. ಇದ್ರ ಜೊತೆಗೇನೆ ಇವ್ರದ್ದು ಒಂದು ಸೈಟ್ ಇರುತ್ತೆ. ಅಂದರೆ ಒಂದು 40x70 ಒಂದು ಸೈಟು. ಈಗ ನಾವು ಹೋಗಿದ್ವಲ್ಲ ಬನ್ನರ್ಘಟ್ಟ ರೋಡ್, ಅಲ್ಲಿ ಒಂದು ಸೈಟ್ ಇರುತ್ತೆ. ಸೊ ಅಲ್ಲೆಲ್ಲ ಹೋಗ್ತಾರೆ. ಸೈಟಲ್ಲಿ ಹೀಗೆ ಅಚಾನಕ್ಕಾಗಿ ಭೇಟಿ ಕೊಡ್ತಾರೆ. ನಾರ್ಮಲಿ ನಾವು ಎಲ್ಲ ಹಾಗೆ ಅಲ್ವಾ, ಏನಾದರೂ ನಮ್ದೊಂದು ಪ್ರಾಪರ್ಟಿ ಅಥವಾ ಏನೋ ಒಂದು ಸೈಟ್ ಇದ್ರೆ ಆಗಾಗ ಹೋಗಿ ಅಲ್ಲಿ ವಿಸಿಟ್ ಮಾಡ್ತಿರ್ತೀವಿ. ಸೊ ಅವರು ಎಲ್ಲರೂ ಹಂಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ರಂತೆ. ಸೊ ಅಲ್ಲಿ ಸರು ಅವ್ರ ವೈಫ್ಗೆ ಹೇಳಿದ್ರಂತೆ, ಲೈಕ್ ಎಲ್ಲರೂ ಅವ್ರ ಹೆಸರನ್ನ ನೆಲದ ಮೇಲೆ ಬರಿತಾ ಇದ್ರಂತೆ. ಸೊ ಮೇಡಮ್ ಕೂಡ ಲೈಕ್ ನೀನು ಯಾರ ಹೆಸರು ಬರೀತೀಯ ಅಂತ ಕೇಳಿದ ತಕ್ಷಣ ಅವರು ಜಸ್ಟ್ ಹಂಗೆ ಶ್ರೀಮಾತಾ ಅಂತ ಒಂದು ಹೆಸರು ಬರೆದ್ರಂತೆ. ಅವ್ರು ಏನಕ್ಕೆ ಬರೆದ್ರು ಏನು ಅಂತ ಗೊತ್ತಿಲ್ಲ.
ಬಟ್ ಅವ್ರಿಗೆ ಅನಿಸ್ತಂತೆ ಆ ಹೆಸರು ಬರಿಬೇಕು ಅಂತ. ಆವಾಗ ಸರ್ ಯಾಕೆ ಈ ಹೆಸರು ಬರದೆ ಅಂದಾಗ, ಸೊ ನನಗೆ ಈ ಥರ ಅನಿಸ್ತಾ ಇದೆ, ನನಗಿಲ್ಲಿ ಮನೆ ಕಟ್ಟೋದಕ್ಕಿಂತ ಇಲ್ಲೊಂದು ಟೆಂಪಲ್ ಕಟ್ಟಬೇಕಂತ ಅನಿಸ್ತಾ ಇದೆ. ನಮ್ಮ ಮನೇಲಿ ದೇವ್ರು ಇದೆಯಲ್ಲ, ಸೊ ಆ ದೇವಿದು ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡೋಣ ಅಂತ ಅವ್ರ ಆಸೆನ ಹೇಳ್ತಾರೆ. ಸೊ ಮೇಡಮ್ ಮಾತನ್ನ ಕೇಳ್ತಾ ಇದ್ದಂಗೆ ಎಲ್ರಿಗೂ ಒಂಥರ ಸರ್ಪ್ರೈಸ್ ಆಗುತ್ತೆ. ಇವರೆಲ್ಲ ಮನೆ ಕಟ್ಟಬೇಕು ಅಂತ ಏನೋ ಒಂದು ಥಾಟ್ಸ್ ಇರುತ್ತೆ. ಸೊ ಸಡನ್ ಆಗಿ ಮ್ಯಾಮ್ ಇಲ್ಲಿ ಒಂದು ದೇವಸ್ಥಾನ ಕಟ್ಟೋಣ, ನಮ್ಮ ಮನೇಲಿ ಇರೋಂಥ ದೇವಿಗೆ ಇಲ್ಲೊಂದು ದೇವಸ್ಥಾನನ ನಿರ್ಮಾಣ ಮಾಡೋಣ ಅಂದ ತಕ್ಷಣ ಎಲ್ರಿಗೂ ಆಬ್ವಿಯಸ್ಲಿ ಒಂದು ಸರ್ಪ್ರೈಸ್ ಆಗುತ್ತಂತೆ. ಆ್ಯಂಡ್ ಸರ್ಗೆ ಅವ್ರ ಮನೆಯವ್ರಿಗೂ ಎಲ್ರಿಗೂ ಅನಿಸ್ತಂತೆ, ಹೌದು ಇಲ್ಲೊಂದು ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂತ ಅವ್ರಿಗೂ ಕೂಡ ಆ ಮನ್ಸು ಬಂತಂತೆ. ಆಲ್ಸೋ ಈ ಥರ ಎಲ್ಲ ಒಂದು ಥಾಟ್ಸ್ ಇವರೆಲ್ಲರ ತಲೆಯಲ್ಲೂ ಓಡ್ತಾ ಇರೋ ಟೈಮಲ್ಲಿ ಒಬ್ರು ದುಬೈಯಿಂದ ಕೂಡ ಈ ಒಂದು ಜಾಗಕ್ಕೆ ಆಫರ್ ಮಾಡಿರ್ತಾರಂತೆ. ಸೊ ಅವರು ಇವ್ರು ಕೇಳಿದಷ್ಟು ಪೇ ಮಾಡೋಕ್ಕೆ ರೆಡಿ ಇರ್ತಾರೆ. ಬಟ್ ಇವ್ರಿಗೆ ಇಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸಾಗಿರುತ್ತೆ. ಸೊ ಆ ವ್ಯಕ್ತಿ ಹತ್ರ ಇವ್ರ ಆಸೆಗಳನ್ನ ಹೇಳಿದಾಗ ಅವರು ಕೂಡ, ಸೊ ಇದೊಂದು ಒಳ್ಳೆ ಕಾಸ್, ಒಳ್ಳೆ ಪರ್ಪಸ್ಗೋಸ್ಕರ ನೀವು ಇದನ್ನ ಮಾಡ್ತಾ ಇದ್ದೀರಾ, ಫೈನ್ ಮಾಡಿ ಅಂದ್ಬಿಟ್ಟು ಅವರು ಕೂಡ ವಿಶ್ ಮಾಡಿ ಅವರು ಹೊರಟ್ಬಿಡ್ತಾರಂತೆ. ನಾರ್ಮಲಿ ಈ ಥರ ಥಾಟ್ಸ್ ಆಗಲಿ ಐಡಿಯಾಸ್ ಆಗಲಿ ನಾವು ಹೇಳಿದಾಗ ಎಲ್ಲರೂ ಒಪ್ಕೋಬೇಕನ್ನೋದೇನಿರಲ್ಲ. ಬಿಕಾಸ್ ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಸೊ ಎಲ್ಲರೂ ಒಪ್ಪಿ ಎಲ್ಲರೂ ಇದನ್ನು ಮಾಡಿದ್ದಾರೆ ಅಂದರೆ ಖಂಡಿತ ಈ ಥರ ಒಂದು ಪುಣ್ಯ ಕೆಲಸಗಳಿಗೆ ದೇವರ ಅನುಗ್ರಹ ಇರಲೇಬೇಕು ಅನ್ನೋದು ಅದಕ್ಕೇನೆ. ಸೊ ದೇವರ ಅನುಗ್ರಹ ಪ್ರೇರಣೆ ಇದ್ರೆ ಮಾತ್ರ ಎಲ್ರಿಗೂ ಈ ಒಂದು ಡಿಸಿಷನ್ ಸರಿ ಅನ್ಸುತ್ತೆ. ಹಾಗಾಗಿ ಮನೆಯವ್ರು ಎಲ್ರಿಗೂ ಮೇಡಮ್ ಆಸೆ ಪಡ್ತಾ ಇರೋದು ಸರಿ ಇದೆ ಅನ್ಸುತ್ತೆ. ಹಾಗಾಗಿ ಎಲ್ಲರೂ ಒಂದು ಮನಸ್ಸಿಂದ ಇಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ಹಾಗಿದ್ರೆ ಈ ಪ್ರಸನ್ನ ಆದಿಪರಾಶಕ್ತಿ ದೇವಿ ವಿಗ್ರಹನ ಎಲ್ಲಿ ಮಾಡಿಸಿದ್ರು ಅಂತ ಕೇಳೋದಾದ್ರೆ, ನಾರ್ಮಲಿ ಈ ದೇವರ ವಿಗ್ರಹಗಳನ್ನೆಲ್ಲ ಕೋಲಾರದಲ್ಲಿ ಹೆಚ್ಚಾಗಿ ಮಾಡ್ತಾರಂತೆ. ಹಾಗಾಗಿ ಸರ್ ಮತ್ತು ಅವ್ರ ಕುಟುಂಬದವರೆಲ್ಲ ಕೋಲಾರ ಕಡೆ ಹೋಗ್ತಿರ್ತಾರೆ. ಅವ್ರಿಗೂ ಇಂಥ ಕಡೆನೇ ಮಾಡಿಸ್ಬೇಕನ್ನೋ ಯಾವ ಐಡಿಯಾ ಕೂಡ ಇರಲ್ಲ. ಆದರೆ ಹೋಗೋ ದಾರಿಲಿ ಒಬ್ರು ಅವ್ರಿಗೆ ಭೇಟಿ ಆಗ್ತಾರಂತೆ. ಆಗ ಸರು ಈ ಒಂದು ದೇವಿಯ ಕ್ಯಾಲೆಂಡರ್ ತೋರಿಸಿ ಈ ಥರ ಒಂದು ವಿಗ್ರಹ ಅವ್ರಿಗೆ ಬೇಕು ಅಂತ ಹೇಳಿದಾಗ ದೇವಸ್ಥಾನಕ್ಕೋಸ್ಕರ ಅವರು ಒಂದು ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಕೋಲಾರದಲ್ಲಿ ಇರೋಂಥ ಒಂದು ಊರು ಮಾಲೂರು. ಸೊ ಎಲ್ಲರೂ ಮಾಲೂರಿಗೆ ಹೋಗ್ತಾರೆ. ಅಲ್ಲಿ ಶಿವಾರ ಪಟ್ಟಣ ಅನ್ನೋ ಒಂದು ಜಾಗದಲ್ಲಿ ನಂಜುಂಡಾಚಾರ್ ಅನ್ನೋರು ಒಬ್ಬ ಇರ್ತಾರಂತೆ. ಅವರು ಆಚಾರ್ ಫ್ಯಾಮಿಲಿಗೆ ಸೇರಿದವರು. ಈ ಶಿವಾರ ಪಟ್ಟಣ ಅನ್ನೋ ಜಾಗ ಏನಿದೆ, ಇಲ್ಲಿ ಹೆಚ್ಚಾಗಿ ಆಚಾರ್ ಫ್ಯಾಮಿಲಿಗಳಿದಾರಂತೆ. ಆ್ಯಂಡ್ ಇವ್ರ ಕೆಲಸ ಏನಂದರೆ ಎಲ್ಲ ದೇವಸ್ಥಾನಗಳಿಗೆ, ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ದೇವರ ವಿಗ್ರಹನ ಮಾಡೋರೆ ಈ ಆಚಾರ್ ಫ್ಯಾಮಿಲಿಗಳು. ಸೊ ಅಶ್ವಥ್ ನಾರಾಯಣ್ ಸರ್ ಮತ್ತು ಅವ್ರ ಕುಟುಂಬದವರು ಅವ್ರ ಮನೆಗೆ ಹೋಗಿ ನಂಜುಂಡಾಚಾರ್ ಅವ್ರಿಗೆ ಈ ಒಂದು ಫೋಟೋನ ತೋರಿಸ್ತಾರಂತೆ. ಅಂದರೆ ದೇವಿ ವಿಗ್ರಹ ಇತ್ತಲ್ಲ ಕ್ಯಾಲೆಂಡರ್, ಅದನ್ನ ತೋರಿಸಿದಾಗ ಅವ್ರಿಗೆ ಈ ದೇವಿ ಫೋಟೋ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತಂತೆ. ಆ್ಯಂಡ್ ಅವ್ರು ಸರ್ಗೆ ಹೇಳಿದ್ರಂತೆ, ಈ ದೇವಿ ವಿಗ್ರಹ ಇರೋದು ಒಂದೇ, ಅಂದರೆ ಇಡೀ ಎಂಟೈರ್ ಇಂಡಿಯಾದಲ್ಲಿ ಇರೋದು ಒಂದೇ ಕಡೆ, ಅದು ಆಂಧ್ರ ಪ್ರದೇಶಲ್ಲಿ. ಸೊ ಆಂಧ್ರ ಪ್ರದೇಶದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ದೇವಿ ವಿಗ್ರಹ ಇದೆ, ಅದು ಬಿಟ್ಟರೆ ಇನ್ನು ಎಲ್ಲೂ ಇಲ್ಲ. ಹಾಗಾಗಿ ಖಂಡಿತ ಈ ಒಂದು ವಿಗ್ರಹನ ನಾವು ಮಾಡಿಕೊಡ್ತೀವಿ, ನೀವು ದೇವಸ್ಥಾನದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಅವ್ರು ಅಷ್ಟು ಖುಷಿಯಿಂದ ಹೇಳಿದ್ರಂತೆ. ಆಲ್ಸೋ ಈ ದೇವಿ ಬಗ್ಗೆ ಒಂದು ಕತೆ ಹೇಳಿದ್ರಂತೆ, ಯಾಕೆ ಈ ದೇವಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಆ ಒಂದು ಜಾಗದಲ್ಲಿ ಹೋಗಿ ಯಾಕೆ ನೆಲೆಸ್ತಾರೆ ಅನ್ನೋದ್ರ ಬಗ್ಗೆ ಅವರು ಒಂದು ಸಣ್ಣ ಕತೆ ಹೇಳಿದ್ರಂತೆ. ಅದು ಏನಂದರೆ, ಈ ಪ್ರಸನ್ನ ಆದಿಪರಾಶಕ್ತಿ ದೇವಿ ಏನಿದೆ ಇದು ಪಾರ್ವತಿ ದೇವಿ ಅಂತೆ. ಈ ಪಾರ್ವತಿ ದೇವಿಯ ಮುದ್ದಿನ ಮಗನಾದ ಗಣಪತಿ ಒಂದು ಸಲ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಬಿಡ್ತಾರಂತೆ. ತುಂಬಾ ತನ್ನ ತಾಯಿನ ನೆನಪು ಮಾಡಿಕೊಂಡು ಅಮ್ಮ ಅಮ್ಮ ಅಂತ ತಾಯಿನ ಕನ್ವರ್ಸ್ಕೊಂಡು ಅಲ್ಲಿ ಜಪ ಮಾಡಿಕೊಂಡು ಕೂತ್ಕೊಳ್ತಾರಂತೆ. ಆಗ ಪಾರ್ವತಿ ದೇವಿ ಇದು ಯಾಕೆ ಇಷ್ಟು ನನ್ನನ್ನು ಬೇಡ್ತಿದ್ದಾನೆ, ಇಷ್ಟು ನನ್ನನ್ನು ಜಪ ಮಾಡ್ತಿದ್ದಾನೆ ಅಂತ, ಈಗೇನಿದೆ ಪರಾಶಕ್ತಿ ದೇವಿ ಅವತಾರದಲ್ಲಿ ಏನಿದೆ ಆ ಒಂದು ಅವತಾರನ ತಾಳಿ ಗಣಪತಿ ತನ್ನ ತಾಯಿಗಾಗಿ ಜಪ ಮಾಡ್ತಿದ್ದಂಥ ಬೆಟ್ಟದ ಮೇಲೆ ಬಂದು ನೆಲೆಸ್ತಾರಂತೆ. ಜೊತೆಗೆ ಗಣಪತಿ ಕೂಡ ತನ್ನ ತಾಯಿ ಪ್ರತ್ಯಕ್ಷ ಆಗಿದ್ದನ್ನು ನೋಡಿ ಬಹಳ ಖುಷಿಯಿಂದ ಕೈ ಮುಗಿದು ತನ್ನ ತಾಯಿಯ ಪಾದದ ಬಳಿನೇ ಅವರು ಕೂಡ ವಿಗ್ರಹ ಆಗಿ ನೆಲೆಸ್ತಾರಂತೆ. ಸೊ ಹಾಗಾಗಿ ಈ ಪ್ರಸನ್ನ ಆದಿ ಪರಾಶಕ್ತಿ ದೇವಿಯ ಪಾದದ ಬಳಿ ಗಣಪತಿ ಕೈ ಮುಗಿದು ಕೂತಿರೋ ಒಂದು ವಿಗ್ರಹ ಕೂಡ ಇದೆ. ಅಂದ್ರೆ ಆ ಒಂದು ಏನಿದೆ ಆ ವಿಗ್ರಹ ಕೆತ್ತನೆಯಲ್ಲಿ ಅದ್ರ ಪಾದದ ಬಳಿ ಗಣಪತಿ ವಿಗ್ರಹ ಕೂಡ ಇದೆ. ಸೊ ಈ ಕತೆಗೆ ಸಾಕ್ಷಿಯಾಗಿ ಮೂಲ ವಿಗ್ರಹ ಅಂದ್ರೆ ಮೂಲ ದೇವಸ್ಥಾನ ಇರೋದು ಆಂಧ್ರ ಪ್ರದೇಶದಲ್ಲಿ. ಅದು ಬಿಟ್ರೆ ಈಗ ನಾವೆಲ್ಲ ಹೋಗಿದ್ವಲ್ಲ ಬನ್ನರ್ಘಟ್ಟ ರೋಡಲ್ಲಿ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ನಿರ್ಮಿಸಿರುವ ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಈ ವಿಗ್ರಹನ. ಎಕ್ಸಾಕ್ಟ್ ಆಗಿ ಆಂಧ್ರ ಪ್ರದೇಶದಲ್ಲಿ ಏನಿದೆ ವಿಗ್ರಹ ಅದೇ ರೀತಿಯಾದಂಥ ವಿಗ್ರಹ ಇಲ್ಲೂ ಕೂಡ ನಿರ್ಮಿಸಿದ್ದಾರೆ. ಅದ್ರೊಳಗೆ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಸೊ ಆಂಧ್ರಕ್ಕೆ ಹೋಗಿ ಈ ದೇವಸ್ಥಾನನ ನೋಡಕ್ಕಾಗದೇ ಇರೋರು ಖಂಡಿತವಾಗ್ಲೂ ಈ ಬನ್ನರ್ಘಟ್ಟ ರೋಡಲ್ಲಿ ಇರೋಂಥ ಆದಿ ಪರಾಶಕ್ತಿ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ವಿಗ್ರಹನ ದೇವಸ್ಥಾನಕ್ಕೆ ತಂದಾಗ ಇದನ್ನ ಜಲವಾಸ ಧಾನ್ಯವಾಸ ಅಂತ ಕೆಲವೊಂದು ಪೂಜೆಗಳನ್ನ ಮಾಡಿ, ಅಂದರೆ ದೇವ್ರನ್ನ ಒಂದು 4.5 feet ಸಂಪಲ್ಲಿ ಇಟ್ಟಿದ್ರಂತೆ ಜಲವಾಸ ಅಂದ್ಬಿಟ್ಟು. ಯಾಕಂದರೆ ದೇವಿ ವಿಗ್ರಹ ತಂಪಾಗಿರಬೇಕು ಅಂತ ಕೆಲವೊಂದಷ್ಟು ಪೂಜೆಗಳನ್ನ ಮಾಡಿದ್ರಂತೆ, ಜಲವಾಸ ಧಾನ್ಯವಾಸ ಅಂತೆಲ್ಲ. ಈ ಪೂಜೆಗಳೆಲ್ಲ ಆದಮೇಲೆ ದೇವಿ ವಿಗ್ರಹನ ಗರ್ಭಗುಡಿಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ಮೇಲೆ 48 ದಿವಸ
ಮಂಡಲ ಪೂಜೆ ಕೂಡ ಮಾಡಿದ್ದಾರೆ. ಈ ಒಂದು ಪೂಜೆಗೆ ನಮ್ಮ ಯೋಗ ಮೆಂಬರ್ಸ್ ಎಲ್ಲ ಹೋಗಿದ್ರಂತೆ. ಬಟ್ ನಾವು ಅವಾಗ ಇನಿಷಿಯಲಿ ಯೋಗ ಕ್ಲಾಸ್ ಸೇರಿದಾಗ ಸೊ ನಾವೆಲ್ಲ ಹೋಗಿರಲಿಲ್ಲ, ನಾನು ಅಮ್ಮ ಎಲ್ಲ ಹೋಗಿರಲಿಲ್ಲ. ಬಟ್ ಇಲ್ಲಿ ಸಾಕಷ್ಟು ಯೋಗ ಮೆಂಬರ್ಸ್ ಎಲ್ಲ ಹೋಗಿ 48 ದಿನ ಕೂಡ ಒಂದೊಂದು ವಿಶೇಷವಾದ ಪೂಜೆನ ಮಾಡಿದ್ರಂತೆ. ಸೊ ಹಾಗಾಗಿ ನೆಡುಚರಿ ಅಂಕಲ್, ರಾಜಶೇಖರ್ ಗುರುಗಳು ಮತ್ತು ಇನ್ನೊಂದಷ್ಟು ಅವರು ಹೆಸರುಗಳನ್ನ ಹೇಳಿದರು ಸರ್, ನಂಗೆ ಮರ್ತೋಗ್ತಿದೆ. ಸೊ ಅವರೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ದಿನ ಒಂದು ಪೂಜೆನ ವಹಿಸ್ಕೊಂಡು ಅಲ್ಲಿಗೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಸರು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ದೇವ್ರ ಮೂರ್ತಿ ನೋಡ್ತಿದ್ರೆ, ದೇವಿ ಮೂರ್ತಿ ತುಂಬಾ ಚೆನ್ನಾಗಿದೆ, ತುಂಬ ಲಕ್ಷಣವಾಗಿ ಬಂದಿದೆ. ಸೊ ಆದಿ ಪರಾಶಕ್ತಿ ಅಂದರೆ ಆದಿ ಅಂದರೆ ಫಸ್ಟ್ ಅಂತ. ಸೊ ಇವರೇ ಒಂದು ಮೊದಲ ದೇವತೆ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಇವರು ತಾಯಿ ಇದ್ದಂತೆ ಅಂತ ಹೇಳ್ತಾ ಇದ್ರು ಸರ್. ಆಲ್ಸೋ ಪ್ರಸನ್ನ ಆದಿ ಪರಾಶಕ್ತಿ ಅಂತ. ಸೊ ಈ ಒಂದು ದೇವಿ ಬಂದು ಒಂದು ಕಾಳಿ ಅವತಾರ ಈ ಥರ ಅಲ್ಲ, ಇದು ಪ್ರಸನ್ನ ಅಂದರೆ ತುಂಬ ಶಾಂತವಾಗಿರೋಂಥ ದೇವಿ ಮೂರ್ತಿ ಇದು. ಹಾಗಾಗಿ ಇಲ್ಲಿ ನಾನ್ ವೆಜ್ ಎಲ್ಲ ಇಲ್ಲ, ಸೊ ಪ್ಯೂರ್ ವೆಜ್ ಇದು ದೇವಸ್ಥಾನ ಇದು. ಸೊ ಪರಾಶಕ್ತಿ ಅಂದರೆ ನಾರ್ಮಲಿ ಎಲ್ಲರೂ ನಾನ್ ವೆಜ್ ಹತ್ರ ಎಲ್ಲ ಅಂದ್ಕೊಳ್ತಾರೆ, ಅಲ್ಲ, ಇದು ದುರ್ಗಾ, ಕಾಳಿ ಈ ಥರ ಒಂದು ದೇವರಲ್ಲದೆ ಪಾರ್ವತಿ ಅಂದರೆ ಸೌಮ್ಯವಾದಂಥ ದೇವರು. ಹಾಗಾಗಿ ಇಲ್ಲಿ ಪ್ಯೂರ್ ವೆಜ್ ಮಾತ್ರ ಮಾಡ್ತಾರೆ, ಅಂದರೆ ಪ್ರಸಾದಕ್ಕೆಲ್ಲ ವೆಜ್ ಅಷ್ಟೇ. ಇಲ್ಲಿ ದೇವಸ್ಥಾನನೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ, ತುಂಬ ಅಂದರೆ ಹಿಂದೆ ಎಲ್ಲ ಇನ್ನೂ ಸ್ಪೇಸ್ ಇದೆ ತುಂಬ. ಸರ್ಗೆ ಮೇ ಬಿ ಮುಂದೆ ಒಂದು ದೇವಸ್ಥಾನನ ಇನ್ನೊಂದು ಎಕ್ಸ್ಟೆಂಡ್ ಮಾಡೋಂಥ ಯೋಚನೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸ್ವಲ್ಪ ಅಂದರೆ ಅವ್ರಿಗೆ ಆದಂಗೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ, ತುಂಬಾ ಪ್ರಶಾಂತತೆ ಇದೆ ಅಲ್ಲಿ. ಸೊ ಟೈಮ್ ಮಾಡ್ಕೊಂಡು ಒಂದ್ಸಲ ಬಿಡುವು ಮಾಡಿಕೊಂಡು, ಇದು ಬನ್ನರ್ಘಟ್ಟ ರೋಡಲ್ಲಿ ಇರೋದು ಈ ಒಂದು ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನ. ಸೊ ಕೋಳಿ ಫಾರ್ಮ್ ಅಂತ ಅಲ್ಲೊಂದು ಸ್ಟಾಪ್ ಬರುತ್ತೆ, ಅಲ್ಲಿ ಇವಾಗ ಇವರೆಲ್ಲ ಅಲ್ಲೊಂದು ರಿಕ್ವೆಸ್ಟ್ ಸ್ಟಾಪ್ನ ಕೂಡ ಕೇಳ್ತಾ ಇದ್ದಾರೆ. ಸೊ ಅಲ್ಲೊಂದು ದೇವಸ್ಥಾನ ನಿರ್ಮಾಣ ಆಗಿದೆ, ಹಾಗಾಗಿ ರಿಕ್ವೆಸ್ಟ್ ಸ್ಟಾಪ್ ಕೊಡಿ ಅಂತ ಕೂಡ ಕೇಳ್ತಿದ್ದಾರೆ ಅಲ್ಲಿಂದ BMTC ಅವ್ರನ್ನೆಲ್ಲ. ಸೊ ಇನ್ ಕೇಸ್ ಏನಾದರೂ ಪರ್ಮಿಷನ್ ಸಿಕ್ಕಿದ್ರೆ ಅಲ್ಲಿ ಕೋಳಿ ಫಾರ್ಮ್ ಗೇಟ್ ಹತ್ರನೇ ಒಂದು ಸ್ಟಾಪ್ ಸಿಗುತ್ತೆ, ಅಲ್ಲಿಂದ ಜಸ್ಟ್ ಒಂದು 10-20 ಸ್ಟೆಪ್ಸ್ ಅಷ್ಟೇ ದೇವಸ್ಥಾನಕ್ಕೆ. ಸೊ ಆರಾಮಾಗಿ ಹೋಗ್ಬೋದು. ಈಗಲೂ ಕೂಡ ಡೈರೆಕ್ಟ್ ಬಸ್ ಇದೆ, ಬಟ್ ಏನಂದರೆ ಅಲ್ಲಿ ಸ್ಟಾಪ್ ಕೇಳಿ, ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಿರೋರು ಅಷ್ಟೇ ಸ್ಟಾಪ್ ಕೇಳಿ ಹೋಗ್ತಾರೆ. ಇಲ್ಲದೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ ಅಂತ ಅಷ್ಟು ಇನ್ನೂ ಬೋರ್ಡೆಲ್ಲ ಹಾಕಿದ್ದಾರೆ, ಬಟ್ ಹಾಗೆ ಅಷ್ಟು ಪಬ್ಲಿಸಿಟಿ ಸಿಕ್ಕಿಲ್ಲ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲಲ್ಲಿ ಈ ದೇವಸ್ಥಾನದ ಬಗ್ಗೆ, ಈ ಒಂದು ಹೇಗಿದೆ ಎಸ್ಟಾಬ್ಲಿಷ್ ಆಯಿತು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ನಂಗೆ ಬಹಳ ಆಸೆ ಇತ್ತು. ಹಾಗಾಗಿ ಸರ್ನ ನಾನೇ ಖುದ್ದಾಗಿ ಫೋನ್ ಮಾಡಿ ಇದ್ರ ಬಗ್ಗೆ ವಿಷಯ ತಿಳ್ಕೊಂಡು ನನ್ನ ಚಾನಲಲ್ಲಿ ಇದನ್ನು ಈ ದೇವಿ ಬಗ್ಗೆ ನಾನು ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನೋಡಿ, ಯಾರೇ ನೋಡ್ತಿರಲಿ ದಯವಿಟ್ಟು ಟೈಮ್ ಮಾಡಿಕೊಂಡು ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ಆಲ್ಸೋ ಇಲ್ಲಿ ದೇವಸ್ಥಾನ ಅಷ್ಟೇ ಅಲ್ಲದೆ ಪ್ರತಿ ವೀಕೆಂಡ್ಸ್ ಇಲ್ಲಿ ಒಂದು ಮಕ್ಕಳುಗಳಿಗೆ, ಅಲ್ಲಿನ ಲೋಕಲ್ ಮಕ್ಕಳುಗಳಿಗೆ ಡ್ಯಾನ್ಸ್ ಕ್ಲಾಸ್ನ ಏರ್ಪಡಿಸ್ತಾ ಇದ್ದಾರೆ ಸರು ಅವರ ಒಂದು ಸ್ವಂತ ವೆಚ್ಚದಲ್ಲಿ. ಆಲ್ಸೋ ಎವ್ರಿ ಮಂತ್ 3 ಸಲ ಫ್ರೀ ಕ್ಯಾಂಪ್ನ ಇಲ್ಲಿ ಏರ್ಪಡಿಸ್ತಾರೆ. ಸೊ ಅಲ್ಲಿನ ಲೋಕಲ್ ಏಡ್ಸ್ಗೋಸ್ಕರ 3 ಬಾರಿ ಮೆಡಿಕಲ್ ಕ್ಯಾಂಪ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಸೊ ಫ್ರೀ ಕ್ಯಾಂಪ್ ಇದು. ಸೊ ಈ ಎಲ್ಲ ವೆಚ್ಚನೂ ಸರೇ ನೋಡ್ಕೊಳ್ತಾ ಇದ್ದಾರೆ. ಸೊ ಅವರೇ ಈ ಒಂದು ದೇವಸ್ಥಾನದ ಫೌಂಡರ್ ಆಗಿರೋದ್ರಿಂದ ಈ ಒಂದು ದೇವಸ್ಥಾನದ ಎಲ್ಲ ವೆಚ್ಚಗಳನ್ನ ಅವರೇ ನೋಡ್ಕೊಳ್ತಿದ್ದಾರೆ. ಆಲ್ಸೋ ಅಲ್ಲಿನ ಲೋಕಲ್ ಏಡ್ಸ್ ಎಲ್ಲ ಸೇರಿ ಇಲ್ಲಿ ಒಂದು ಟ್ರಸ್ಟ್ ಕೂಡ ಓಪನ್ ಮಾಡಿದ್ದಾರೆ, ದೇವಸ್ಥಾನದ ಒಂದು ಟ್ರಸ್ಟ್ ಕೂಡ ಇದೆ ದೇವಿ ಹೆಸರಲ್ಲೇ, ಅಂದ್ರೆ ಶ್ರೀ ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನ ಟ್ರಸ್ಟ್ ಅಂತಾನೆ ಒಂದು ಟ್ರಸ್ಟ್ ಓಪನ್ ಆಗಿದೆ. ಸೊ ಅಲ್ಲಿನ ಲೋಕಲ್ ಏಡ್ಸ್ ಎಲ್ಲ ಸೇರಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ವಿಡಿಯೋ ನೋಡ್ತಿರೋರಲ್ಲಿ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನಾನು ಆಗ್ಲೇ ಹೇಳ್ದಾಗೆ ಸರ್ಗೆ ಈ ಒಂದು ದೇವಸ್ಥಾನನ ಎಕ್ಸ್ಟೆಂಡ್ ಮಾಡೋ ಯೋಚನೆ ಇದೆ, ಲೈಕ್ ಇನ್ ಫ್ಯೂಚರ್ ಇದನ್ನ ಎಕ್ಸ್ಟೆಂಡ್ ಮಾಡೋ ಒಂದು ಪ್ಲಾನ್ ಇದೆ ಅವ್ರಿಗೆ. ಸೊ ನಿಮ್ಮಲ್ಲಿ ಯಾರಾದರೂ ಡೋನರ್ಸ್ ಇದ್ರೆ, ಏನಾದ್ರು ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಮಾಡೋ ಮನಸ್ಸಿದ್ರೆ ಖಂಡಿತ ದಯವಿಟ್ಟು ಈ ಒಂದು ಟ್ರಸ್ಟ್ ನಂಬರ್ ಏನಿದೆ ಅದನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಒಂದು ನಂಬರ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಎಷ್ಟಾದರೂ ಪರವಾಗಿಲ್ಲ, ಸ್ಮಾಲ್ ಅಮೌಂಟ್ ಇದ್ರೂ ದಟ್ಸ್ ಫೈನ್. ಎಲ್ಲರೂ ಸೇರಿದ್ರೆ ಅದೇ ಒಂದು ದೊಡ್ಡ ಅಮೌಂಟ್ ಆಗ್ಬೋದು. ಮಾಡೋ ಮನಸ್ಸಿರ್ಬೇಕಷ್ಟೇ ನಮಗೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸರ್ ಕೂಡ ಅವ್ರದ್ದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಅವರು ಕೂಡ HAL ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿ, ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದಾರೆ. ಸೊ ಫ್ಯಾಮಿಲಿ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅವರು. ಬಟ್ ಆದರೂ ಈ ಥರ ಒಂದು ದೊಡ್ಡ ಕೆಲಸಕ್ಕೆ ಅವ್ರ ಕೈ ಹಾಕಿದಾಗ ಅವ್ರಿಗೆ ಖಂಡಿತ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕಾಗುತ್ತೆ. ಸೊ ಯಾರಾದರೂ ಕಾಂಟ್ರಿಬ್ಯೂಟರ್ಸ್ ಇದ್ದರೆ ಅನ್ಯತಾ ಭಾವಿಸದೆ ಬೇರೆ ಯಾವುದೇ ರೀತಿ ಯೋಚನೆ ಮಾಡಿದಾಗೆ ಆ ಒಂದು ನಂಬರ್ಗೆ ನಿಮ್ದು ಏನಿದೆ ಆ ಅಮೌಂಟ್ ನೀವು ಅದನ್ನು ಟ್ರಾನ್ಸ್ಫರ್ ಮಾಡಬಹುದು. ಸೊ ಸರ್ ಅವರ ಮುಂದಿನ ಪ್ರಯತ್ನಕ್ಕೆ ಈ ಒಂದು ದೇವಸ್ಥಾನದ ಎಸ್ಟಾಬ್ಲಿಷ್ಮೆಂಟ್ಗೆ ನಮ್ಗಳ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ ಇದು. ಫೈನಲಿ ಶ್ರೀ ಪ್ರಸನ್ನ ಆದಿ ಪರಾಶಕ್ತಿ ದೇವಸ್ಥಾನದಲ್ಲಿ ಒಂದು ಒಳ್ಳೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ನೇರ ಹೊರಟಿದ್ದು ಬನ್ನರ್ಘಟ್ಟ ಝೂಗೆ. ನಾನು ಆಗ್ಲೇ ಹೇಳ್ದಾಗೆ ನಾವು ಹೋಗಿದ್ದ ದೇವಸ್ಥಾನ ಇದ್ದಿದ್ದು ಕೂಡ ಬನ್ನರ್ಘಟ್ಟ ರೋಡಲ್ಲೇ. ಅಂಡ್ ಅಲ್ಲಿಂದ ಬನ್ನರ್ಘಟ್ಟ ಝೂಗೆ ಹಾರ್ಡ್ಲಿ 5 ಕಿಲೋಮೀಟರ್ಸ್ ಆಯ್ತು ಅಷ್ಟೇ.
ಸೊ ಅಲ್ಲಿಗೆಲ್ಲ ಮಕ್ಕಳೆಲ್ಲ ಹೋಗಿದ್ವಲ್ಲ, ಹಾಗಾಗಿ ಮಕ್ಳಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ಎಲ್ಲರೂ. ನಾವು ಚಿಕ್ಕವರಾಗಿರುವಾಗ ನಮ್ಮ ಅಪ್ಪ ಅಮ್ಮ ತುಂಬ ಸಲ ನಮಗೆ ಬನ್ನರ್ಘಟ್ಟ ಝೂಗೆ ಕರ್ಕೊಂಡು ಹೋಗಿದ್ರು. ಬಟ್ ನಾನು ನನ್ನ ಮಕ್ಕಳನ್ನ ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ಸೊ ನಾವೆಲ್ಲ ಚಿಕ್ಕವರಾಗಿರುವಾಗ ಬನ್ನರ್ಘಟ್ಟ ಝೂ ನೋಡಿದ್ವಿ. ಆಮೇಲೆ ಈಗ ನಮ್ಮ ಮಕ್ಕಳ ಜೊತೆ ತುಂಬ ವರ್ಷಗಳಾದಮೇಲೆ ಬನ್ನರ್ಘಟ್ಟ ಝೂನ ನೋಡ್ತಾ ಇದ್ದೆ. ಸೊ ತುಂಬ ಇಷ್ಟ ಆಯಿತು. ಒಂದು ಒಳ್ಳೆ ಟೈಮ್ ಅಲ್ಲೂ ಕೂಡ ಸ್ಪೆಂಡ್ ಮಾಡಿದ್ವಿ. ಮಕ್ಳಿಗೂ ತುಂಬ ಇಷ್ಟ ಆಯಿತು. ಸೊ ಹೇಗೆಲ್ಲ ಇತ್ತು ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಸೊ ನೋಡಿದ್ರಲ್ಲ ಹೇಗೆಲ್ಲ ಇತ್ತು ಅಂತ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಇನ್ನೂ ಪ್ರಾಣಿಗಳಿದೆ, ಬಟ್ ನಾನು ಅದನ್ನೆಲ್ಲ ಅಷ್ಟು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಎಷ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ನೋ ಅಷ್ಟನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇನ್ನೂ ಪ್ರಾಣಿಗಳನ್ನ ನೋಡೋ ಒಂದು ಆಸೆ ಇದ್ದರೆ ಈ ಕ್ಯೂಟ್ ಪ್ರಾಣಿಗಳನ್ನೇ ನೋಡ್ಕೊಂಬಿಡಿ. ಇಬ್ಬರು ಈ ಥರ ಹಿಂಗೆ ಫನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆಗೆಲ್ಲ ಎಂಟ್ರಿ ಫೀ ಎಷ್ಟಿತ್ತೋ ನೆನಪಿಲ್ಲ, ಬಟ್ ಈಗ ಪರ್ ಪರ್ಸನ್ 100 ರೂಪೀಸ್ ತೊಗೊಂಡ್ರು. ಆ್ಯಂಡ್ ಸಫಾರಿ ಹೋಗಂಗಿದ್ರೆ ಅದಕ್ಕೆ ಬೇರೆ ಚಾರ್ಜ್ ಇದೆ. ಬಟ್ ನಾವು ಸಫಾರಿಗೆಲ್ಲ ಏನೂ ಹೋಗಲಿಲ್ಲ. ಸೊ ಒಳಗಡೆನೆ ಝೂ ಒಳಗಡೆ ಎಲ್ಲ ಅನಿಮಲ್ಸ್ನ ನೋಡಿಕೊಂಡು ಅಲ್ಲಿ ಬೋಟಿಂಗ್ ಕೂಡ ಟ್ರೈ ಮಾಡಿದ್ವಿ. ಅಂದರೆ ಮಾಯಿ ಕೃಷ್ಣ ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಹೋಗಿದ್ರು ಬೋಟಿಂಗ್ಗೆ. ಸೊ ಅಲ್ಲಿ ಪರ್ಸನ್ಗೆ 50 ರೂಪೀಸ್ ಹಂಗೆ ಚಾರ್ಜ್ ಆಯಿತು. ಎಂಟೈರ್ ನೀವು ಸಪ್ರೇಟ್ ಬೇಕಂದರೆ ಕಪಲ್ ಬೋಟಿಂಗ್ ಆದರೆ 500 ರೂಪೀಸ್ ಆಗುತ್ತೆ. ಇಲ್ಲ ಸೆಪ್ರೇಟಾಗಿ ಏನು ಬೇಡ ಅಂದರೆ ಪರ್ಸನ್ಗೆ 50 ರೂಪೀಸ್ ಹಂಗೆ ಚಾರ್ಜ್ ಮಾಡ್ತಾರೆ. ಸೊ ತುಂಬ ಮಿನಿಮಲ್ ಚಾರ್ಜಸ್ ಇದೆ. ಮಕ್ಳಿಗೂ ತುಂಬ ಇಷ್ಟ ಆಯಿತು. ಅವರು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ರು. ಫೈನಲಿ ಆ ಎಂಟೈರ್ ಡೇ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಶ್ರೀ ಪ್ರಸನ್ನ ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡಿ ಅಲ್ಲಿ ಒಂದು ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಮಕ್ಕಳ ಜೊತೆ ಎಲ್ಲ ಬನ್ನರ್ಘಟ್ಟ ಝೂಗೆ ಹೋಗಿ ಅಲ್ಲೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೇರ ಮನೆಗೆ ಹೊರಟು ಬಂದ್ವಿ. ಹೇಗೆಲ್ಲ ಇತ್ತು ಆ ದಿನ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ನೋಡಿದ್ದೀರಾ. ಸಾಧ್ಯ ಆದರೆ ಒಂದಿನ ಬಿಡುವು ಮಾಡಿಕೊಂಡು ಶ್ರೀ ಪ್ರಸನ್ನ ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತಾಯಿ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.